ಒಬ್ಬರು ಅಂತ ತೊಂದರೆ ಆಯಿತು. ಆದರೆ ಅವ್ರಿಗಾದಂಥ ತೊಂದರೆ ಈಗ ನೋಡಿ, ಇಲ್ಲಿ ಶಾಲಾ ಮಕ್ಕಳು ಕೂಡ ಇದ್ದಾರೆ. ಯಾವ ಸ್ಕೂಲ್ಗೆ ಹೋಗ್ಬೇಕಪ್ಪ ನೀವೆಲ್ಲ? ಆದರ್ಶ ಸ್ಕೂಲ್ಗೆ ಹೋಗ್ಬೇಕಾ? ನೋಡಿ, ಎಷ್ಟು ಗಂಟೆ ಕ್ಲಾಸು? ಎಷ್ಟು ಗಂಟೆ ಕ್ಲಾಸು? 9:30. ಓಕೆ. ಹಾಗಾಗಿ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ಬೇಕು, ಮತ್ತು ಬೇರೆ ಬೇರೆಯವರು ಬೇರೆ ಬೇರೆ ಥರ ಕೆಲಸಕ್ಕೆ ಕೂಡ ಹೋಗಬೇಕು. ಹಾಗಾಗಿ ಏನಾಯ್ತೆ ನೋಡಿ, ಅವ್ರೊಬ್ರಿಗೆ ಆಗಿರೋಂಥ ತೊಂದರೆಯಿಂದ ಇವ್ರನ್ನೆಲ್ಲ ಕಾಯುವಂಥ ಪರಿಸ್ಥಿತಿ ಬಂದಿದೆ. ಸರ್, ತಮ್ಮ ಹೆಸರು ಸರ್? ಕಂಡಕ್ಟರ್ ಸರ್, ತಮ್ಮ ಹೆಸರು? ಸರ್ದಾರ್ ಅಂತ. ಅವ್ರ ಹೆಸರು ಸರ್? ಡ್ರೈವರ್ ಹೆಸರು? ಲಕ್ಷ್ಮಣ. ಏನೇ ಮೈಸೂರು ಮಂಡ್ಯ ಡಿಪೋದವ್ರನ್ನಲ್ಲ? ಓಕೆ. ಈಗ ನೋಡಿ, ಎಲ್ಲರೂ ಕಾಯುವಂಥ ಪರಿಸ್ಥಿತಿ ಬಂದಿದೆ. ಜನಗಳು ಅರ್ಥ ಮಾಡ್ಕೊಬೇಕು, ಬಂದು ಕರೆಕ್ಟಾಗಿ ಬಸ್ಸಲ್ಲಿ ಪ್ರಯಾಣಕ್ಕೆ ಮಾಡಿದ್ರೆ ಯಾವ ತೊಂದರೆ ಆಗಲ್ಲ. ನೋಡಿ, ಇಷ್ಟು ಜನ ಇನ್ನೂ ಇದ್ರೆ ಜನ ಬೇರೆ ಗಾಡಿ ಕಳಿಸಿದ್ರಾ? ಈಗ ಯಾಕೆಂದರೆ ಈ ರೂಟಲ್ಲಿ ತುಂಬಾ ಬಸ್ಗಳು ಕಮ್ಮಿ ಇದೆ. ಮಂಡ್ಯ ಮೈಸೂರು ಆ ಭಾಗದಲ್ಲಿ ಸ್ವಲ್ಪ ಬಸ್ಗಳು ಕೂಡ ಕಮ್ಮಿ ಇದೆ. ಹಾಗಾಗಿ ಈಗ ಅವ್ರೊಬ್ರಿಗೋಸ್ಕರ ಕಾಯುವಂಥ ಪರಿಸ್ಥಿತಿ ಆಗಿದೆ. ಹತ್ತಿಂದಂತೂ ತುಂಬಕ್ಕೆ ಆಗಲ್ಲ. ಗಾಡಿಗಳ ರಸ್ತೆ ನೋಡಿ, ಆ ಕಡೆ ಬರ್ತಾರೆ 9:30 ಗಾಡಿಗೆ ಬಂದಾಗ ನೋಡಿ, ಈ ಗಾಡಿ ಬಿಟ್ಟರೆ ಇನ್ನೊಂದು ಗಾಡಿ ಡೋರ್ ಹಾಕೋಕ್ಕೂ ಬಿಡಲ್ಲ, ಡೋರ್ ಹಾಕೋಕ್ಕೂ ಬಿಡಲ್ಲ. ಆ ಥರ ಇರ್ತಾರೆ, ಫುಲ್ ರಶ್ಶು. ಇನ್ನೊಂದು ಗಾಡಿ ಹಾಕ್ಬೇಕಾ? ಆ ಕಡೆಯಿಂದ 8:30 ಗಾಡಿನೇ ಇಲ್ಲ. ಹಾಂ. ನರಸೀಪುರದಿಂದ ಏನು ಹೇಳ್ತೀರಾ ಸರ್? ನೋಡಿ, ಏನು ಅಲ್ಲ, ಇವತ್ತು KSRTC ಇಷ್ಟೊಂದು ಸಮಸ್ಯೆ ಅಂದರೆ ಜನ ಸರ್ಕಾರದ ನಾರಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಈ ಒಂದು ಏನು ಉಚಿತ ಪ್ರಯಾಣವನ್ನು ಪ್ರಯಾಣಿಸ್ತಿದ್ದಾರೆ. ಇದರಲ್ಲಿ ಇವಾಗ ಆಗಿರುವಂಥ ಘಟನೆಯಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ಗೆ ಸಂಪೂರ್ಣ ತಪ್ಪು ಅಂತ ನಾನು ಹೇಳ್ತೀನಿ. ಆಮೇಲೆ ತಾಸಾರ ಮಾಡ್ತಾರೆ ಅಂತ ಕಾಣುತ್ತೆ. ಮೂವ್ ಆಗೋಕ್ಕೂ ಮುಂಚೆ ಡೋರ್ನ ಲಾಕ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ನಿಯಮ ಇದೆ. ಆ ನಿಯಮನ ಮೀರಿರೋದ್ರಿಂದ, ಅದು ಡಬಲ್ ಡೋರ್ ಇದೆ, ಅದು ಹೌದು, ಸಿಟಿ ನಿಯಮನ ಮೀರಿರೋದ್ರಿಂದ ಈ ಒಂದು ಘಟನೆ ಬನ್ನೂರು ಸಂತೆಮಾಳ ಹತ್ರ, ಬನ್ನೂರು ಹಾಗೂ ಟಿ ನರಸೀಪುರ ಮಾರ್ಗವಾಗಿ ಚಲಿಸುತ್ತಿರುವಂಥ ಬಸ್ನಲ್ಲಿ ಬನ್ನೂರು ಸಂತೆಮಾಳ ಹತ್ರ ಈ ಘಟನೆ ನಡೆದಿದೆ. ದಯಮಾಡಿ ಮುಂದೆ ಯಾವುದೇ ನಾರಿ ಶಕ್ತಿ ಯೋಜನೆಯಡಿ ಉಚಿತ ಮಹಿಳೆಯರಿಗೆ ಉಚಿತ ಬಸ್ಸದೆ ಅಂದ್ಬಿಟ್ಟು ಓಡಾಡುವಂಥವ್ರು ಆಗ್ಬೋದು, ಯಾರೇ ಆಗ್ಬೋದು, ಸಾರ್ವಜನಿಕರು ದಯಮಾಡಿ ಯಾವುದೇ ಇದಿಲ್ದೇ ಲಿಗ್ವಾಗಿ ಹೋಗ್ಬೇಕು ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೇವೆ. ಹಾಗೂ ಸುಮ್ಮನೆ ಮಾಡ್ತಾರಲ್ರಿ ಕೆಲವರೆಲ್ಲ, ಬಸ್ ಇದೆ ಅಂದ್ಬಿಟ್ಟು ಹೆವಿ ಲೋಡ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದ್ರೆ, ಈ ಸೀಟು ಮಿನಿಮಮ್ ಏನಿದೆ ಅದು ಹಾಕಬೇಕು, ಹೆಚ್ಚುವರಿ ಬಸ್ಗಳನ್ನ ಕೊಡಬೇಕು. ಈ ರಸ್ತೆಗಳಲ್ಲಿ ಬಸ್ ಸಂಖ್ಯೆ ಕಡಿಮೆ ಇದೆ, ಮತ್ತು ಸ್ಕೂಲ್ ಮಕ್ಕಳಿಗೆ ಅವ್ರಿಗೆಲ್ಲ ಭಾಳ ಹಿಂಸೆ ಆಗ್ತಾಯಿದೆ. ಲೇಡೀಸು ಕೂಡ ಹತ್ತಾ ಇರೋದ್ರಿಂದ, ಜಾಸ್ತಿ ಓಡಾಟ ಮಾಡ್ತಾ ಇರೋದ್ರಿಂದ ಇವತ್ತಿನ ಕಾಲದಲ್ಲಿ ಇವತ್ತೇನಾಗಿದೆ ಅಂತಂದರೆ ಲೇಡೀಸ್ ಹೋಗೋದಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಲೇಡೀಸ್ಗೂ ಕೂಡ ತೊಂದರೆ ಆಗ್ತಾಯಿದೆ. ಆದ್ದರಿಂದ ದಯಮಾಡಿ ಹೆಚ್ಚುವರಿ ಬಸ್ ಹಾಕಬೇಕು. ಈ ಒಂದು ದುರ್ಘಟನೆಗೆ ನಡೆದಿರುವಂಥ ಘಟನೆಗೆ ಸಂಪೂರ್ಣವಾಗಿ ಡ್ರೈವರ್ ಮತ್ತು ಕಂಡಕ್ಟರ್ ಜವಾಬ್ದಾರಿ ಇರುತ್ತೆ. ಆದ್ದರಿಂದ ಅವರೇ ಇದನ್ನು ನೋಡ್ಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಏನು ಶಿಕ್ಷೆ ಆಗಬೇಕು ಅದು ಆಗಬೇಕು ಅಂತ ಈ ಮೂಲಕ. ಅಲ್ಲ, ಏನಂದರೆ ಈಗ ಪ್ರಯಾಣಿಕರಿಗೂ ಗೊತ್ತಿರಲ್ವ, ವೃದ್ಧರಿಗೆ ಗೊತ್ತಿರಲ್ವ ಒಂದು. ಅದಾದಮೇಲೆ ಅವ್ರ ಜವಾಬ್ದಾರಿ ಕೂಡ ಆಗುತ್ತೆ. ನೀವು ಹೇಳ್ದಂಗೆ ನಿರ್ವಾಹಕರು ನಿರ್ವಹಣೆ ಏನಿದೆ ಅವ್ರ ಜವಾಬ್ದಾರಿ ಆಗುತ್ತೆ. ಒಂದು ಸಣ್ಣ ಗಾಯ ಆಗಿರೋದು ಅಕಸ್ಮಾತ್ ಪ್ರಾಣಕ್ಕೆ ಅಪಾಯ ಆಗಿದ್ರೆ ಏನು ಮಾಡ್ತಿದ್ರು? ತಲೆ ಏಟಾಗಿದೆ, ವಯಸ್ಸಾಗಿದೆ ಅವ್ರಿಗೆ, ತಲೆ ಏಟಾಗಿದೆ. ಅಲ್ಲ, ಅವ್ರು ಸಣ್ಣ ಗಾಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ತಲೆ ಏಟಾಗಿದೆ. ಫೋಟೋ ಎಲ್ಲ ನನ್ನ ಹತ್ರ ಇದೆ. ಹೌದಾ? ಸಂಪೂರ್ಣ ವಿಡಿಯೋ ಫೋಟೋ ಎಲ್ಲ ಇದೆ. ಬಟ್ ಅವ್ರಿಗೆ ಏಟಾಗಿದೆ. ಆ ವಯಸ್ಕರು ಅವ್ರಿಗೆ ಸಂಪೂರ್ಣ ಏನು ಆಸ್ಪತ್ರೆ ಚಿಕಿತ್ಸೆ ಆಗ್ಬೋದು, ಅವರ ಇದಕ್ಕೆ ಏನು ಕೊಡಬೇಕು ಅದನ್ನು ಡ್ರೈವರು ಮತ್ತು ಕಂಡಕ್ಟ್ರೇ ಇವರು ಇದರಿಂದ ಇದು ಮಾಡಿಕೊಡ್ಬೇಕು. ಯಾಕೆಂದರೆ ತಪ್ಪು ಅವ್ರದ್ದು. ಅವರು ಡೋರ್ ಲಾಕ್ ಮಾಡ್ಕೊಂಡು ಗಾಡಿ ಮೂವ್ ಮಾಡಬೇಕು. ಆಮೇಲೆ ಸಾರ್ವಜನಿಕ ಕಂಡ್ರೆ KSRTC ಡಿಪಾರ್ಟ್ಮೆಂಟ್ ಯಾಕೆ ತಾಸ್ತಾರ ಅಂತ ಅರ್ಥ ಆಗ್ತಿಲ್ಲ. ದುಡ್ಡು ಕೊಟ್ಟರು ಹಾಗೇ ಇತ್ತು, ಫ್ರೀ ಬಿಟ್ಟಾಗಂತೂ ಇನ್ನು ಕೇಳಂಗಿಲ್ಲ ಸಾರ್ವಜನಿಕರ ಬಗ್ಗೆ. ಏನಾಗಿದೆ ಅಂತಂದ್ರೆ, ಈಗ ಉಚಿತ ಬಸ್ ಸಾರಿಗೆ ವ್ಯವಸ್ಥೆ ಅಲ್ಲ ಸರ್, ಈಗಿಂದಲ್ಲ ಸರ್, ಆಗ್ಲಿಂದ KSRTC ಡಿಪಾರ್ಟ್ಮೆಂಟ್ ಅವರು ಯಾಕೆ ಸಾರ್ವಜನಿಕ ಕಂಡ್ರೆ ತಾತ್ಸಾರವಾಗಿ ನೋಡ್ತಾರೆ ಅಂತ ನಿಯಮನ ಏನಿದೆ ಆ ನಿಯಮನ ಪಾಲನೆ ಮಾಡ್ತಾ ಇದೆ. ಆಡಳಿತ ಇದೆಯಲ್ಲ, ಆಡಳಿತ ಸರಿಯಾಗಿ ನಡೀತಾ ಇಲ್ಲ. ಡಿಪೋದಾಗ್ಬೋದು ಅವರೆಲ್ಲ ಕಂಡೀಷನ್ ಮಾಡಿ ಇದು ಮಾಡಬೇಕು. ಎಷ್ಟೋ ಹೆವಿ ರ್ಯಾಸಾಗಿ ಬರ್ತಾರೆ, ಗಾಡಿ ಸ್ಪೀಡಾಗೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಹಂಗಾಗಿ ಈ ಥರ ಎಲ್ಲ ಆಗ್ತಾ ಇದೆ. ಅದನ್ನು ತಪ್ಪಿಸ್ಬೇಕು ಅಂತಂದರೆ ಅವ್ರಿಗೆ ಕಾನೂನು ಕ್ರಮವಾಗಿ ಏನು ತಗೊಳ್ಬೇಕು ಆ ಕಾನೂನು ಕ್ರಮವನ್ನು ಜರುಗಿಸ್ಬೇಕು. ಕಾನೂನು ಕ್ರಮ ಜರುಗಿಸಿದ್ರೆ ಅದೆಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಬಸ್ಗಳ ಸಮಸ್ಯೆ. ನರಸೀಪುರ ಟು ಬಂದ್ಬಿಟ್ಟು ನರಸೀಪುರ, ಹಾಗೆಯೇ ಬಂದ್ಬಿಟ್ಟು ಶ್ರೀರಂಗಪಟ್ಟಣ,
ಎಲ್ಲೂ ಕೂಡ ಇವರು ಯಾವ ಬಸ್ ಎಷ್ಟು ಗಂಟೆ ಬರುತ್ತೆ ಅಂತ ಯಾವ ಡಿಪೋದಲ್ಲಿ ಹಾಕಿಲ್ಲ ಇಲ್ಲಿ. ಮೊದಲು ಸುಮಾರಾಗಿ ಯಾರು ಬಸ್ ಬರ್ತಿದ್ದೋ ಇಲ್ಲಿ ನಮ್ಮ ಬನ್ನೂರು ಬಸ್ ಸ್ಟ್ಯಾಂಡಲ್ಲಿ ಹಾಕಿದಾರಾ? ಮೊದಲು ಸುಮಾರಾಗಿ ಬಸ್ ಬರ್ತಿದ್ದೋ. ಈಗೇನಾಗ್ತಾ ಇದೆ ಅಂತ ಅಂದರೆ ಈ ಬಸ್ಗಳು ಕೂಡ ಕಡಿಮೆ ಆಗ್ತಾ ಇದೆ. ಬಸ್ಗಳು ಕಡಿಮೆ ಇರೋದ್ರಿಂದ ಸರ್ಕಾರ ಯಾವುದೇ ರೀತಿ ಹಣವನ್ನು ಜಾರಿಗೊಳಿಸ್ತಾ ಇರೋದ್ರಿಂದ ಇದು ಬಸ್ಗಳು ಕೂಡ ಕಡಿಮೆ ಇದೆ. ಅದರಿಂದ ಇವರು ಕಡಿಮೆ ಬಸ್ಸು ಇದಾಗಿದೆ. ಅದು ಅಂದರೆ ಗಾಡಿ ಪ್ರಯಾಣಿಸುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದ ಇದು ವ್ಯವಸ್ಥೆ ಹಿಂಗೆ ಈ ಥರ ಆಗಿದೆ. ತಮ್ಮ ಹೆಸರು ಸರ್? ಅರುಣ್ ಕುಮಾರ್ ಅಂತ ಹತ್ತಳ್ಳಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ. ಥ್ಯಾಂಕ್ ಯು. ಇದವರು ಹೌದಾ? ಬ್ಯಾಗ್ ಹಿಡ್ಕೊಳ್ದೆ ಹಿಂಗ್ ಬಿಟ್ಬಿಟ್ಟವ್ರ ಕೈನ ಕೆಳಗಡೆ ಬಿಟ್ಬಿಟ್ಟವ್ರೆ. ಯಾವಾಗ? ಕಾಲ್ ಗಂಟೆ. ನೀವೆಲ್ಲ ಯಾವ ಸ್ಕೂಲು? ಆದರ್ಶ. ಓಕೆ ಓಕೆ. ವೀಕ್ಷಕರಲ್ಲಿ KSRTC ಬಸ್ಸಿಂದ ಒಂದು ವೃದ್ಧ ಮಹಿಳೆ ಬಿದ್ದಿರೋವಂಥದ್ದು ಕೂಡ ನನಗೆ ಮಾಹಿತಿ ಗೊತ್ತಾಯಿತು. ಹಾಗಾಗಿ ತಕ್ಷಣ ಬಂದ ಇದು ನರಸೀಪುರ ಗಾಡಿ ಕಾರಣ ಅವ್ರು ಏನಂತ. ಸರ್ ನಮಸ್ಕಾರ ಸರ್, ನಾಗರಾಜ್ ಪ್ರಜಾವಾಣಿ ಅಂತ. ಏನಾಯ್ತು ಸರ್ ಅದು? ಅವರು ಮುಂದೆ ಹತ್ತಿದ್ರು. ಓಕೆ. ಮುಂದೆ ಹತ್ತಿ ನಿಂತ್ಕೊಳ್ಳಿಲ್ಲ ಅವರು. ನಮ್ಮ ಪಾಟ್ ನಾವು ರೈಟ್ ಅಂದರು, ನಾನು ಮುಂದಕ್ಕೆ ಬಂದೆ. ಹಿಂಗೆಲ್ಲ ಡೋರ್ ಬಿದ್ದರು. ಅಯ್ಯೋ, ಏನಾಯ್ತು ಸರ್ ಅವ್ರಿಗೆ? ಹೌದಾ? ಯಾರು ಕರ್ಕೊಂಡು ಹೋಗಿದ್ದಾರಾ ಹಾಸ್ಪಿಟ್ಲಿಗೆ? ಹಾಂ. ಯಾರು ಸರ್ ಕರ್ಕೊಂಡು ಹೋಗಿರೋದು? ಅವ್ರ ಕಡೆ ಕರ್ಕೊಂಡು ಹೋಗಿದ್ದಾರೆ? ಯಾರು ಕರ್ಕೊಂಡು ಹೋಗಿದ್ದಾರೆ? ಪ್ಯಾಸೆಂಜರ್ ಒಬ್ಬರು ಇನ್ನೊಬ್ರು ಬೈಕ್ ತಂದ್ರಲ್ಲ ಅವ್ರು. ಓಕೆ ಓಕೆ. ಅವರು ಇನ್ನೊಬ್ರು ನಮ್ಮವರು. ಹಾಂ. ಅವ್ರು ಎಲ್ಲಿ ಹೋಗ್ತಾರೆ ಸರ್ ಅವರು? ಎಲ್ಲಿಗೆ ಹೋಯ್ತು ಗೊತ್ತಿಲ್ಲ. ಟಿಕೆಟ್ ತೊಗೊಂಡಿಲ್ಲ ಅವರು. ಹಾಂ. ಟಿಕೆಟ್ ತೊಗೊಂಡಿರಲಿಲ್ಲ. ಅಲ್ಲ, ನೀವು ಟಿಕೆಟ್ ಇಶ್ಯೂ ಮಾಡಿಲ್ಲ ಅಂತೇಳಿ ಇಲ್ಲಿಂದ ತಾನೇ ಈಗ ಇಶ್ಯೂ ಮಾಡ್ಬೇಕು ನೀವು? ಇಶ್ಯೂ ಮಾಡಿದ ಮುಂಚೆನೇ ಅವ್ರು ಬಿದ್ದೋಗ್ಬಿಟ್ರು. ಹಾಂ. ಆಗ ತಾವು ಎಲ್ಲಿ ಹೋಗ್ತಿದ್ದೀರಾ? ನರಸೀಪುರ. ಎಲ್ಲಿಂದ ಬಂದಿರಾ ಸರ್? ಮಂಡ್ಯದಿಂದ. ಓಕೆ. ಈಗ ಆಗಿದೆ ಆ ಥರ? ಡ್ರೈವರ್ ಸರ್? ಕಂಡಕ್ಟ್ರು? ಅಲ್ಲಿ ಪೇಷಂಟ್ ಕರ್ಕೊಂಡು ಹೋಗಿದ್ದಾರಾ? ಓಕೆ ಸರ್. ಎಷ್ಟಿರ್ಬೋದು ವಯಸ್ಸು ಅವ್ರಿಗೆ? ಹಾಂ. ಜಾಸ್ತಿ ಏನು ಇಂಜೂರ್ ಆಗಿಲ್ಲ? 70 ಆಗಿದೆ. ಜಾಸ್ತಿ ಏನು ಇಂಜೂರ್ ಆಗಿದೆಯಾ? ಜಾಸ್ತಿ ಏನಾಗಿದೆ, ಸ್ವಲ್ಪ ಪರ್ಚೋಗಿದೆ ಇಲ್ಲಿ ಅಷ್ಟೇ. ಓಕೆ. ನೋಡಿ, ನೀವು ಎಷ್ಟೇ ಹೇಳಿದ್ರು ಜನಗಳು ಅರ್ಥ ಮಾಡ್ಕೊಳ್ಳಲ್ವೇ? ಒಳಗಡೆ ಬನ್ನಿ ಅಂತ ಹೇಳಿದ್ರು ಕೂಡ ಅವ್ರು ಬರಲ್ಲ. ಹಾಂ. ನಿಂತ್ಕೋಬೇಡ್ರಮ್ಮ ಬಾ ಒಳ್ಳೆ ಅಂದೆ. ಬಂದ್ರು ನಿಂತ್ಕೋಬೇಡ್ರ. ಹಿಂಗಡೆ ಡೋರ್ ಹತ್ರ ಬಂದು ನಿಂತ್ಕೋಬೇಡ. ಹಾಂ. ಒಬ್ಬ ಸೀಟು ಕೊಟ್ರು ಅವ್ರಿಗೆ ಕೂತ್ಕೊಳ್ಳಿ ಅಂತ. ಹಾಂ. ಸೀಟ್ ಕೊಟ್ಟಿದ್ದಾರೆ. ಅವ್ರು ಎದ್ದು ಹುಡುಗ ಹಿಂದಕ್ಕೆ ಹೋಗಿ ಕಂಬಿ ಹಿಡ್ಕೊಂಡಿಲ್ಲ. ಕೂತ್ೊಳಗೆ ಹೋಗಿ ಕಂಬಿ ಹಿಡ್ಕೊಂಡಿಲ್ಲ. ಕೂತ್ೊಳಗೆ ಹೋಗಿ ಬಿದ್ದಿರೋದು. ಓಕೆ. ಏನು ಗಾಡಿ ರಶ್ ಇತ್ತು ಸರ್? ಯಾವ ಊರವ್ರು ಗೊತ್ತಾಯ್ತಾ? ಅವರು ಗಣಾಂಕರು, ನರಸೀಪುರ ಅಂದ ಆಚೆ. ಓಕೆ. ವೀಕ್ಷಕರು, ಇದೇ ತಾನೇ ಒಂದು ವೃದ್ಧ ಮಹಿಳೆ ಬಿದ್ದಿರೋವಂಥದ್ದು. ನರಸೀಪುರದ ಹೋಗ್ತಿರೋಂಥ ಬಸ್ ಇದು. ಮಂಡ್ಯದಿಂದ ನರಸೀಪುರ ಹೋಗ್ತಿತ್ತು. ಹಾಗಾಗಿ ಅಚಾನಕ್ಕಾಗಿ ಏನೂ ಆಗಿಲ್ಲ. ಅವ್ರನ್ನ ಬನ್ನೂರು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಮತ್ತು ಕರ್ಕೊಂಡು ಹೋಗಿದ್ದಾರೆ ಡ್ರೈವರು. ಒಟ್ಟಾರಾಗಿ ಏನು ಅಂದರೆ ಜನಗಳು ಅದನ್ನು ನಿಧಾನಕ್ಕೆ ಬಸ್ ಹತ್ತಬೇಕು ಮತ್ತು ಒಳಗಡೆ ಇರೋದು ಹೋದ್ಮೇಲೆ ಕೂತ್ಕೊಬೇಕು. ಅವ್ರಿಗೆ ಪೇಷಂಟ್ ಕೂತ್ಕೊಳ್ಳಲ್ಲ. ಸರಿ, ಹೆಂಗೋ ಈ ರೂಟಲ್ಲಿ, ನರಸೀಪುರ ರೂಟಲ್ಲಿ ಇವತ್ತು ಬಸ್ ಖಾಲಿ ಇದೆ. ಹಾಗಾಗಿ ಜಾಸ್ತಿ ಹತಾಶೆ ಆಗಿಲ್ಲ ಬಿದ್ದು.